ಆರ್ಸಿಬಿ ಗೆಲುವಿನ ವಿನ್ನಿಂಗ್ ಸಂಭ್ರಮಾಚರಣೆಯ ವೇಳೆಯಲ್ಲಿ ಆದಂತ ಕಾಲ್ತುಳಿತ ಪ್ರಕರಣ 11 ಜನರ ಅಭಿಮಾನಿಗಳ ಸಾವು ಇದೆಯಲ್ಲ, ಈ ಕೇಸ್, ಈ ಪ್ರಕರಣವನ್ನ ರದ್ದು ಕೋರಿ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಡಿಎನ್ಎ ಸಲ್ಲಿಸಿದೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಆರ್ಸಿಬಿ ಕಾರ್ಯಕ್ರಮ ಆಯೋಜಿಸಿದ್ದ ಡಿಎನ್ಎ ರಾಜ್ಯ ಸರ್ಕಾರದ ವಿರುದ್ಧ ಡಿಎನ್ಎ ಆರೋಪವನ್ನು ಮಾಡಿದೆ. ಜೂನ್ 4ನೇ ತಾರೀಕಿನಂದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಭದ್ರತೆ ಇರಲಿಲ್ಲ. ಸರ್ಕಾರದ ವಿರುದ್ಧ ಡಿಎನ್ಎ ಸಂಸ್ಥೆ ಆಕ್ರೋಶವನ್ನು ಹೊರಹಾಕಿದೆ. ತಪ್ಪು ಮುಚ್ಚಿಕೊಳ್ಳಲು ಬಂಧನಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಡಿಎನ್ಎ ಸಿಬ್ಬಂದಿ ಬಂಧನವೂ ಕೂಡ ಆಗಿದೆ. ಇದರ ನಡುವೆ ಈಗ ಡಿಎನ್ಎ ಹೇಳ್ತಾ ಇದೆ, ನೋಡಿ, ಯಾವುದೇ ರೀತಿಯ ಪರ್ಮಿಷನ್ ಇರಲಿಲ್ಲ, ಆದ್ರೂ ಕೂಡ ರಾಜ್ಯ ಸರ್ಕಾರವೇ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲ ಹೊರಟಿತ್ತು ಅನ್ನೋದರ ಬಗ್ಗೆ ಈಗ ಡಿಎನ್ಎ ಸಂಸ್ಥೆಯೇ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದೆ. ಡಿಎನ್ಎ ಸಂಸ್ಥೆಯ ಕೆಲವು ಸಿಬ್ಬಂದಿಯನ್ನ ಈಗ ಆಲ್ರೆಡಿ ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಅವರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಆದಂತ ಕಾಲ್ತುಳಿತ ಪ್ರಕರಣದಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ನೀವು ಹೇಗೆ ಆರ್ಗನೈಸ್ ಮಾಡಿದ್ರಿ ಕಾರ್ಯಕ್ರಮವನ್ನ ಅನ್ನೋದು. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದು ಡಿಎನ್ಎ ಅನ್ನೋದು. ಈ ಕಂಪನಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು, ಪರ್ಮಿಷನ್ ಇರಲಿಲ್ಲ. ಅದಾದ ನಂತರ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಬಗ್ಗೆ ತನ್ನ ಅಧಿಕೃತವಾದ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಪಾಸ್ ವಿಚಾರವಾಗಿಯೂ ಕೂಡ ಉಲ್ಲೇಖ ಮಾಡಿದ್ರು ಅಥವಾ ಪೋಸ್ಟರ್ ಅನ್ನ ಪ್ರಕಟಿಸಿದ್ರು. ಇದೆಲ್ಲ ಆದ ನಂತರ ಸಾವಿರಾರು ಜನ ಬಂದ್ರು, ಲಕ್ಷಾಂತರ ಜನ ಒಮ್ಮೆಲೆಗೆ ಸೇರಿದ್ರಿಂದಾಗಿ ಅಲ್ಲಿ ಘಟನೆ ಆಯಿತು, ದುರಂತ ಸಂಭವಿಸಿತು. 11 ಜನ ಮೃತಪಟ್ಟರು. ತನಿಖೆ ಮುಂದುವರೆದು ಈಗ ಕೆಲವರನ್ನ ಬಂಧನ ಕೂಡ ಮಾಡಲಾಗಿದೆ. ಯಾರು ನಿರ್ಲಕ್ಷ್ಯ ವಹಿಸಿದ್ರು ಅಥವಾ ಯಾರಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಭಿಮಾನಿಗಳ ಸಾವಿಗೆ ಕಾರಣರಾದ್ರೋ ಅಂತವರನ್ನ ಬಂಧನ ಕೂಡ ಮಾಡಲಾಗಿದೆ. ಈಗ ಡಿಎನ್ಎ ಸಂಸ್ಥೆ ಇದೆಯಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಇದು ಈಗ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಜೊತೆಗೆ ಸರ್ಕಾರದ ಮೇಲೆಯೇ ಗಂಭೀರ ಆರೋಪವನ್ನ ಮಾಡಿದೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ. ಮಾದೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಮಾದೇಶ್, ಡಿಎನ್ಎ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆಯಲ್ಲ, ಏನ್ ಹೇಳಿದೆ ಅದರಲ್ಲಿ? ಮತ್ತೆ ಸರ್ಕಾರದ ಮೇಲೆ ಆರೋಪ ಮಾಡಿದೆಯಲ್ಲ, ಅದರ ಆರೋಪದ ತಿರುಳೇನಿತ್ತು ಮಾದೇಶ್? ರಂಜಿತ್, ಖಂಡಿತವಾಗ್ಲೂ ಕೂಡ ಕಳೆದ ಚಿನ್ನಸ್ವಾಮಿಯಲ್ಲಿ ನಡೆದಿರುವಂತಹ ಒಂದು ಘಟನೆ, ಈಗ ಘಟನೆಗೆ ಕಾರಣ ಏನು, ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಿದಂತ ಪೊಲೀಸರು ಅವರನ್ನ ಜೈಲಿಗೆ ಬಿಟ್ಟಿದ್ರು. ಈಗ ಸಿಐಡಿ ಅಧಿಕಾರಿಗಳು ಪ್ರಕರಣದ ತನಿಖೆ ನಡೆಸಿದ್ದಾರೆ. ಆದ್ರೆ ಇಲ್ಲಿ ಮೂವರು ಕೂಡ ಒಬ್ಬರ ಮೇಲೆ ಒಬ್ಬರು ತಪ್ಪುಗಳನ್ನ ಎತ್ತಿ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ಇಲ್ಲಿ ಡಿಎನ್ಎ ಒಂದು ಮ್ಯಾನೇಜ್ಮೆಂಟ್ ಸಂಸ್ಥೆ ಆಗಿರ್ಬೋದು, ಮತ್ತೆ ಕೆಎಸಿ ಆಗಿರ್ಬೋದು, ಜೊತೆಗೆ ಸರ್ಕಾರ, ಮೂವರ ಮಧ್ಯೆ ಕೂಡ ಒಬ್ಬರ ಮೇಲೆ ಒಬ್ಬರು ತಮ್ಮ ತಪ್ಪುಗಳನ್ನ ಎತ್ತಿ ಹಾಕುವಂತ ಕೆಲಸವನ್ನ ಮಾಡಲಾಗ್ತದೆ. ಸರ್ಕಾರ ಇಲ್ಲಿ ಕೆಎಸ್ಎ ಮತ್ತೆ ಡಿಎನ್ಎ ಹಾಗೂ ಆರ್ಸಿಬಿ ಮ್ಯಾನೇಜ್ಮೆಂಟ್ ನ ತಪ್ಪು, ಅದರಿಂದನೇ ಇಲ್ಲಿ ಸಾಕಷ್ಟು ಜನ ಸೇರಿದ್ರು. ಅವರ ಒಂದು ನಿರ್ಲಕ್ಷ್ಯಕ್ಕೆ 11 ಸಾವಾಗಿದೆ ಅಂತೇಳಿ ಸರ್ಕಾರದಿಂದ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರೇ ಪ್ರೆಸ್ ಮೀಟ್ ಮಾಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಆದೇಶ ಮಾಡಿದ್ರು. ಅದಾದ್ಮೇಲೆ ಕೆಎಸ್ಎ ಅವರು ತಮ್ಮದೇನು ತಪ್ಪಿಲ್ಲ, ಇದರಲ್ಲಿ ಸರ್ಕಾರವೇ ಇದಕ್ಕೆ ಕಾರಣ ಅಂತೇಳಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಅಂತ ಹಾಕುವಂತ ಕೆಲಸವನ್ನ ಮಾಡಿದ್ರು. ಈಗ ಇದೇ ವಿಚಾರವನ್ನ ಮತ್ತೆ ಡಿಎನ್ಎ ಮ್ಯಾನೇಜ್ಮೆಂಟ್ ಕೂಡ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಲಾಗಿದೆ. ಅಂದ್ರೆ ಇವೆಂಟ್ ಮ್ಯಾನೇಜ್ಮೆಂಟ್ ಈ ಕಂಪ್ಲೀಟ್ ಆಗಿ ಏನ್ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನ ಆಯೋಜನೆ ಮಾಡಿದಂತ ಈ ಒಂದು ಡಿಎನ್ಎ ಏನಿದೆ, ಈ ಒಂದು ಕಂಪನಿ ಕಡೆಯಿಂದ ಈಗ ಹೈಕೋರ್ಟ್ಗೆ ರಿಟ್ ಅರ್ಜಿ ಹಾಕಲಾಗಿದೆ. ಆ ರಿಟ್ ಅರ್ಜಿಯಲ್ಲಿ ಒಂದಷ್ಟು ಅಂಶಗಳನ್ನ ಡಿಎನ್ಎ ಅಧಿಕಾರಿಗಳು ಉಲ್ಲೇಖ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಈ ಎಲ್ಲಾ ಘಟನೆಗೂ ಕೂಡ ಸರ್ಕಾರವೇ ನೇರ ಕಾರಣ ಅಂತೇಳಿ ಹಲವು ಆರೋಪಗಳನ್ನ ಮಾಡುವಂತ ಕೆಲಸವನ್ನ ಡಿಎನ್ಎ ಮಾಡಿದೆ. ಅದರಲ್ಲಿ ಒಂದಷ್ಟು ಅಂಶಗಳನ್ನು ಕೂಡ ಉಲ್ಲೇಖ ಮಾಡುವಂತ ಕೆಲಸವನ್ನ ಡಿಎನ್ಎ ಮಾಡಿದೆ. ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ನಿಜ, ಆದ್ರೆ ಈ ಘಟನೆಗೆ ಕಾರಣ ನಾವಲ್ಲ, ಸರ್ಕಾರವೇ ಇದರಲ್ಲಿ ನೇರ ಕಾರಣ ಅಂತೇಳಿ ಆರೋಪವನ್ನ ಡಿಎನ್ಎ ಮಾಡಿದೆ. ಯಾಕಂದ್ರೆ ಈ ಮುಂಚೆವೂ ಕೂಡ ಆರ್ಸಿಬಿ ಆಗಿರ್ಬೋದು, ಬೇರೆ ಬೇರೆ ತಂಡದ ಇವೆಂಟ್ಗಳಾಗಿರ್ಬೋದು, ಕ್ರಿಕೆಟ್ ಸಂಸ್ಥೆಗಳಿಗೆ ಸೇರಿದಂತ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವೇ ಅವುಗಳನ್ನ ಆಯೋಜನೆ ಮಾಡ್ತೇವೆ. ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದಷ್ಟು ಘಟನೆಗಳು ಕೂಡ ನಡೆದಿರಲಿಲ್ಲ. ಆದ್ರೆ ಕಳೆದ ಬಾರಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಿದೆ, ಇದಕ್ಕೆ ನೇರವಾಗಿ ಸರ್ಕಾರವೇ ನೇರ ಕಾರಣ ಅನ್ನುವಂತ ಆರೋಪವನ್ನು ಮಾಡಲಾಗಿದೆ. ಯಾಕಂದ್ರೆ ಅವತ್ತು ನಡೆದಂತಹ ಒಂದು ಕಾರ್ಯಕ್ರಮ ಏನಿದೆ, ನಾವು
ಸ್ಟೇಡಿಯಂನಲ್ಲಿ ಮಾತ್ರ ಆಯೋಜನೆ ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಆದ್ರೆ ಸರ್ಕಾರವೇ ವಿಧಾನಸೌಧದ ಮುಂದೆ ಈ ಒಂದು ಕಾರ್ಯಕ್ರಮ ನಡೆಸಬೇಕಂತೇಳಿ ಪ್ರಪೋಸಲ್ ತಂದಿತ್ತು. ಅದಾದ್ಮೇಲೆ ಮಾತುಕತೆ ಆದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ವಿಧಾನಸೌಧದಲ್ಲಿ ಏರ್ಪಾಡು ಕೂಡ ಮಾಡಲಾಗಿತ್ತು. ವಿಧಾನಸೌಧದಲ್ಲಿ ಜಾಸ್ತಿ ಜನ ಸೇರಿದ್ರಿಂದಲೇ ಅಲ್ಲಿಗೆ ಸಾಕಷ್ಟು ಜನ ಬಂದು ಈ ರೀತಿಯಾದಂತಹ ಒಂದು ಘಟನೆ ಆಗಿದೆ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಏರ್ಪಡಿಸಿದ್ದೆ ಇದಕ್ಕೆ ಕಾರಣ. ಜೊತೆಗೆ ಪೊಲೀಸರಿಂದಲೂ ಕೂಡ ಇಲ್ಲಿ ಹೆಚ್ಚಿನ ಭದ್ರತೆ ಕೂಡ ಸ್ಟೇಡಿಯಂ ಬಳಿ ಇರಲಿಲ್ಲ. ಎಲ್ಲವೂ ಕೂಡ ವಿಧಾನಸೌಧದ ಬಳಿ ಭದ್ರತೆಗೆ ನಿಯೋಜಿಸಿಕೊಂಡಿದ್ರು. ಸುಮಾರು 600 ಜನ ಮಾತ್ರ ಇಲ್ಲಿ ಆ ಒಂದು ಸಂದರ್ಭದಲ್ಲಿ. ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಆರ್ಸಿಬಿ ಗೆಲುವಿನ ವಿನ್ನಿಂಗ್ ಸಂಭ್ರಮಾಚರಣೆಯ ವೇಳೆಯಲ್ಲಿ ಆದಂತ ಕಾಲ್ತುಳಿತ ಪ್ರಕರಣ, 11 ಜನರ ಅಭಿಮಾನಿಗಳ ಸಾವು ಇದೆಯಲ್ಲ, ಈ ಕೇಸ್, ಈ ಪ್ರಕರಣವನ್ನ ರದ್ದು ಕೋರಿ, ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಡಿಎನ್ಎ ಸಲ್ಲಿಸಿದೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಆರ್ಸಿಬಿ ಕಾರ್ಯಕ್ರಮ ಆಯೋಜಿಸಿದ್ದ ಡಿಎನ್ಎ ರಾಜ್ಯ ಸರ್ಕಾರದ ವಿರುದ್ಧ ಡಿಎನ್ಎ ಆರೋಪವನ್ನು ಮಾಡಿದೆ. ಜೂನ್ 4ನೇ ತಾರೀಕಿನಂದು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಸ್ಟೇಡಿಯಂ ಕಾರ್ಯಕ್ರಮಕ್ಕೆ ಭದ್ರತೆ ಇರಲಿಲ್ಲ. ಸರ್ಕಾರದ ವಿರುದ್ಧ ಡಿಎನ್ಎ ಸಂಸ್ಥೆ ಆಕ್ರೋಶವನ್ನ ಹೊರಹಾಕಿದೆ. ತಪ್ಪು ಮುಚ್ಚಿಕೊಳ್ಳಲು ಬಂಧನಕ್ಕೆ ಆದೇಶವನ್ನ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಡಿಎನ್ಎ ಸಿಬ್ಬಂದಿ ಬಂಧನವೂ ಕೂಡ ಆಗಿದೆ. ಇದರ ನಡುವೆ ಈಗ ಡಿಎನ್ಎ ಹೇಳ್ತಾ ಇದೆ, ನೋಡಿ, ಯಾವುದೇ ರೀತಿಯ ಪರ್ಮಿಷನ್ ಇರಲಿಲ್ಲ, ಆದ್ರೂ ಕೂಡ ರಾಜ್ಯ ಸರ್ಕಾರವೇ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲ ಹೊರಟಿತ್ತು ಅನ್ನೋದರ ಬಗ್ಗೆ ಈಗ ಡಿಎನ್ಎ ಸಂಸ್ಥೆಯೇ ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದೆ. ಡಿಎನ್ಎ ಸಂಸ್ಥೆಯ ಕೆಲವು ಸಿಬ್ಬಂದಿಯನ್ನ ಈಗ ಆಲ್ರೆಡಿ ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಅವರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಆದಂತ ಕಾಲ್ತುಳಿತ ಪ್ರಕರಣದಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ನೀವು ಹೇಗೆ ಆರ್ಗನೈಸ್ ಮಾಡಿದ್ರಿ ಕಾರ್ಯಕ್ರಮವನ್ನ ಅನ್ನೋದು. ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದು ಡಿಎನ್ಎ ಅನ್ನೋದು. ಈ ಕಂಪನಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು, ಪರ್ಮಿಷನ್ ಇರಲಿಲ್ಲ. ಅದಾದ ನಂತರ ಆರ್ಸಿಬಿ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮದ ಬಗ್ಗೆ ತನ್ನ ಅಧಿಕೃತವಾದ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಪಾಸ್ ವಿಚಾರವಾಗಿಯೂ ಕೂಡ ಉಲ್ಲೇಖ ಮಾಡಿದ್ರು ಅಥವಾ ಪೋಸ್ಟರ್ ಅನ್ನ ಪ್ರಕಟಿಸಿದ್ರು. ಇದೆಲ್ಲ ಆದ ನಂತರ ಸಾವಿರಾರು ಜನ ಬಂದ್ರು, ಲಕ್ಷಾಂತರ ಜನ ಒಮ್ಮೆಲೆಗೆ ಸೇರಿದ್ರಿಂದಾಗಿ ಅಲ್ಲಿ ಘಟನೆ ಆಯಿತು, ದುರಂತ ಸಂಭವಿಸಿತು. 11 ಜನ ಮೃತಪಟ್ಟರು. ತನಿಖೆ ಮುಂದುವರೆದು ಈಗ ಕೆಲವರನ್ನ ಬಂಧನ ಕೂಡ ಮಾಡಲಾಗಿದೆ. ಯಾರು ನಿರ್ಲಕ್ಷ್ಯ ವಹಿಸಿದ್ರು ಅಥವಾ ಯಾರಲ್ಲಿ ಪರ್ಮಿಷನ್ ಇಲ್ಲದೆ ಇದ್ರೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಅಭಿಮಾನಿಗಳ ಸಾವಿಗೆ ಕಾರಣರಾದ್ರೋ ಅಂತವರನ್ನ ಬಂಧನ ಕೂಡ ಮಾಡಲಾಗಿದೆ. ಈಗ ಡಿಎನ್ಎ ಸಂಸ್ಥೆ ಇದೆಯಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ಸಂಸ್ಥೆ, ಇದು ಈಗ ಎಫ್ಐಆರ್ ಅನ್ನ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದೆ. ಜೊತೆಗೆ ಸರ್ಕಾರದ ಮೇಲೆಯೇ ಗಂಭೀರ ಆರೋಪವನ್ನ ಮಾಡಿದೆ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ. ಮಾದೇಶ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಮಾದೇಶ್, ಡಿಎನ್ಎ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದೆಯಲ್ಲ, ಏನ್ ಹೇಳಿದೆ ಅದರಲ್ಲಿ? ಮತ್ತೆ ಸರ್ಕಾರದ ಮೇಲೆ ಆರೋಪ ಮಾಡಿದೆಯಲ್ಲ, ಅದರ ಆರೋಪದ ತಿರುಳೇನಿತ್ತು ಮಾದೇಶ್? ರಂಜಿತ್, ಖಂಡಿತವಾಗ್ಲೂ ಕೂಡ ಕಳೆದ ಚಿನ್ನಸ್ವಾಮಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಈಗ ಘಟನೆಗೆ ಕಾರಣ ಏನು, ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಿದಂತ